ಮಾಲಿವುಡ್ ಟೈಮ್ಸ್ ಇದು ಅಭಿನವ್ ಸುಂದರ್ ನಾಯಕ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಮುಕುಂದನ್ ಉನ್ನಿ ಅಸೋಸಿಯೇಟ್ಸ್ ತರದ ಒಂದು ಕಂಪ್ಲೀಟ್ಲಿ ಡಿಫರೆಂಟ್ ಸಿನಿಮಾ ಕೊಟ್ಟು ಈ ಡೈರೆಕ್ಟರ್ ನೆಕ್ಸ್ಟ್ ಏನ್ ಮಾಡಬಹುದು ಅನ್ನುವಂತಹ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ನೆಸ್ಲನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪ್ರೇಮಲು, ಲೋಕ ಅಂತಹ ಸಿನಿಮಾಗಳ ನಂತರ ಇವರ ಮಾರ್ಕೆಟ್ ಫೇಮು ಎರಡು ಬೇರೆ ಲೆವೆಲ್ಗೆ ಹೋಗಿದೆ. ಸೊ ನ್ಯಾಚುರಲಿ ಈ ಕಾಂಬಿನೇಷನ್ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇತ್ತು. ಡೈರೆಕ್ಟರ್ ಸ್ವತಃ ಸಾಧ್ಯವಾದ್ರೆ ಟೀಸರ್ ಕೂಡ ನೋಡ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಈ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡಿದ ನಮ್ಗೆ ಏನ್ ಅನಿಸ್ತು, ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ವರ್ಕ್ ಆಗ್ಲಿಲ್ಲ, ಎಲ್ಲವನ್ನ ಈ ರಿವ್ಯೂಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾದ ಹೆಸರು ಮಾಲಿವುಡ್ ಟೈಮ್ಸ್. ಅದನ್ನ ನೋಡಿ ಇದು ಮಲಯಾಳಂ ಸಿನಿಮಾಗೆ ಲವ್ ಲೆಟರ್ ತರ ಇರಬಹುದು, ಸಿನಿಮಾ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡೋ ತರ ಸಿನಿಮಾ ಇರಬಹುದು ಅಂತ ಅನಿಸ್ಬೋದು. ಆದ್ರೆ ಇದು ಆ ತರದ ಸಿನಿಮಾ ಅಲ್ವೇ ಅಲ್ಲ. ಇದು ಸಿನಿಮಾ ಕನಸನ್ನ ಕಾಣುವಂತಹ ಹುಡುಗನ ಕತೆ. ಆದ್ರೆ ಆ ಕನಸು ವಾಸ್ತವಕ್ಕೆ ಡಿಕ್ಕಿ ಹೊಡೆದಾಗ ಏನಾಗುತ್ತೆ ಅನ್ನೋದೇ ಇದರ ಕತೆ. ಹೀರೋ ವಿನೀತ್ ಮಾಧವನ್, ಇವನಿಗೆ ಸಿನಿಮಾ ಅಂದ್ರೆ ಹುಚ್ಚು. ಡೈರೆಕ್ಟರ್ ಆಗ್ಬೇಕು, ಸಿನಿಮಾ ಮಾಡ್ಬೇಕು, ಹೆಸರು ಮಾಡ್ಬೇಕು, ಅದಕ್ಕೆ ಯಾವ ಲೆವೆಲ್ಗೆ ಹೋಗೋದಕ್ಕೂ ರೆಡಿ. ಈ ಜರ್ನಿನಲ್ಲಿ ಅವನು ಏನೆಲ್ಲ ಪಡ್ಕೋತಾನೆ, ಏನೆಲ್ಲ ಕಳ್ಕೋತಾನೆ ಅನ್ನೋದೇ ಸಿನಿಮಾದ ಮೇನ್ ಪ್ಲಾಟ್. ಸಿನಿಮಾದ ಮೇನ್ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ನಮ್ಮಂತ ಸಿನಿಮಾ ಲವರ್ಸ್ ನೋಡ್ದಂಗೆ ಆಗುತ್ತೆ. ನಮ್ಮ ಅಕ್ಕಪಕ್ಕದಲ್ಲೇ ಇರುವಂತಹ ವ್ಯಕ್ತಿ ತರ ಭಾವನೆ ಹುಟ್ಕೊಳುತ್ತೆ. ಯಾಕಂದ್ರೆ ಇಲ್ಲಿ ಹೀರೋಗೆ ಸಿನಿಮಾ ಬಗ್ಗೆ ಇರುವಂತಹ ಗೀಳು ಅಥವಾ ಅಬ್ಸೆಷನ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ತುಂಬಾ ಜೆನ್ಯೂನ್ ಆಗಿದೆ. ಡೈರೆಕ್ಟರ್ ಆಗ್ಬೇಕು ಅಂತ ಕನಸು ಕಾಣುವಂತಹ ಹುಡುಗರ ಬಗ್ಗೆ ನಾವು ತುಂಬಾ ಸಲ ಕೇಳಿರ್ತೀವಿ. ಆದ್ರೆ ಇಲ್ಲಿ ಅವನ ಸಕ್ಸಸ್ ಸ್ಟೋರಿಗಿಂತ ಅವನ ಹೋರಾಟ, ಅವನ ಕಾತುರತೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಇನ್ನು ನೆಸ್ಲನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರು ಇವಾಗ ಮಾಲಿವುಡ್ ನ ಸೇಫೆಸ್ಟ್ ಯಂಗ್ ಆಕ್ಟರ್ ಆಗ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾವ ರೋಲ್ ಕೊಟ್ರು ನ್ಯಾಚುರಲ್ ಆಗಿ ಮಾಡ್ತಾರೆ. ಇಲ್ಲಿ ಕೂಡ ಅದು ಕಂಟಿನ್ಯೂ ಆಗಿದೆ. ವಿನೀತ್ ಮಾಧವನ್ ಅನ್ನುವಂತಹ ಪಾತ್ರಕ್ಕೆ ತುಂಬಾ ಎನರ್ಜಿ ಇದೆ, ಕಾನ್ಫಿಡೆನ್ಸ್ ಇದೆ, ಅಟ್ ದ ಸೇಮ್ ಟೈಮ್ ಇನ್ಸೆಕ್ಯೂರಿಟಿ ಕೂಡ ಇದೆ. ಈ ಎರಡು ಶೇಡ್ಸ್ ನ ನಸ್ಲನ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನನಗೆ ಇಷ್ಟ ಆದಂತಹ ಇನ್ನೊಂದು ವಿಷಯ ಅಂದ್ರೆ ಸಿನಿಮಾ ಹೀರೋನ ಗ್ಲೋರಿಫೈ ಮಾಡಲ್ಲ. ಯೂಶಲಿ ಈ ತರ ಸಿನಿಮಾಗಳಲ್ಲಿ ಕನಸು ಕಾಣುವಂತಹ ಹುಡುಗ ಅಂದ್ರೆ ಆಡಿಯನ್ಸ್ಗೆ ಸಿಂಪತಿ ಬರ್ಲೇಬೇಕು ಅಂತ ಬರೀತಾರೆ. ಆದ್ರೆ ಇಲ್ಲಿ ವಿನೀತ್ ಯಾವಾಗ್ಲೂ ಕನೆಕ್ಟ್ ಆಗಲ್ಲ. ಕೆಲವು ಸಲ ಅವನು ಸೆಲ್ಫಿಶ್ ಆಗ್ತಾನೆ, ಕೆಲವು ಸಲ ಓವರ್ ಕಾನ್ಫಿಡೆಂಟ್ ಆಗ್ತಾನೆ, ಕೆಲವು ಡಿಸಿಷನ್ಸ್ ನೋಡಿದಾಗ ಸ್ವಲ್ಪ ದಡ್ಡ ಇವನು ಅಂತ ಕೂಡ ಅನ್ಸುತ್ತೆ. ಅವುಗಳೇ ಪಾತ್ರವನ್ನ ಇಂಟ್ರೆಸ್ಟಿಂಗ್ ಮಾಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ ನನಗೆ ಸುಮಾರಾಗಿ ವರ್ಕ್ ಆಯ್ತು. ಯಾಕಂದ್ರೆ ಅಲ್ಲಿ ಕ್ಯೂರಿಯಾಸಿಟಿ ಒಂದ್ ಲೆವೆಲ್ಗಿದೆ. ಸಿನಿಮಾ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಸಿಗ್ಬೋದಾ, ಸಿಗಲ್ವಾ, ಯಾರ್ ಸಪೋರ್ಟ್ ಸಿಗುತ್ತೆ, ಯಾರಿಂದ ಮೋಸ ಆಗುತ್ತೆ, ಈ ಕ್ವಶನ್ಸ್ ಆಡಿಯನ್ಸ್ ನ ಎಂಗೇಜ್ ಮಾಡ್ತಾ ಹೋಗುತ್ತೆ. ಇನ್ನು ಸರ್ಫುದ್ದೀನ್ ಅವರ ರೋಲ್ ಬಗ್ಗೆ ಸ್ವಲ್ಪ ಮಾತಾಡ್ಲೇಬೇಕು. ಸ್ಕ್ರೀನ್ ಮೇಲೆ ಬಂದ ತಕ್ಷಣ ಅವರ ನ್ಯಾಚುರಲ್ ಚಾರ್ಮ್ ವರ್ಕ್ ಆಗುತ್ತೆ. ನಸ್ಲನ್ ಜೊತೆಗೆ ಅವರ ಸೀನ್ಸು ಸಖತ್ ಸ್ಮೂತ್ ಆಗಿ ಫ್ಲೋ ಆಗುತ್ತೆ. ಮಲಯಾಳಂನವರು ರೆಸ್ಟ್ರಿಕ್ಟೆಡ್ ಬಜೆಟ್ ನಲ್ಲಿ ಒಳ್ಳೆ ವಿಜುವಲ್ ಕ್ವಾಲಿಟಿನ ಕೊಡೋದ್ರಲ್ಲಿ ಎತ್ತಿದ ಕೈ. ಇಲ್ಲೋದ್ ಕಂಟಿನ್ಯೂ ಆಗಿದೆ. ಸಿನಿಮಾದ ಸಿನಿಮಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್ ಅಂಡ್ ವ್ಯಾಲ್ಯೂಸ್ ನನಗಿಷ್ಟ ಆಯಿತು. ಜೇಕ್ಸ್ ಬುಜಾಯ್ ಅವರ ಮ್ಯೂಸಿಕ್ ಅಂಡ್ ಸ್ಕೋರ್ ಡೀಸೆಂಟ್ ಆಗಿದೆ. ಯಾವ ಹಾಡು ಕೂಡ ಥಿಯೇಟರ್ ಇಂದ ಹೊರಗೆ ಬಂದ್ಮೇಲೆ ನೆನಪಲ್ಲಿ ಉಳಿಯಲ್ಲ, ರಿಪೀಟ್ ಮೋಡ್ಗೆ ಹೋಗಲ್ಲ. ಆದ್ರೆ ಸಿನಿಮಾ ನೋಡ್ಬೇಕಿದ್ರೆ ಅದು ವರ್ಕ್ ಆಯ್ತು. ಬಟ್ ಸಿನಿಮಾ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಕಲ್ಲು ಖಂಡಿತ ಹಾಕಿದೆ. ಸಿನಿಮಾದ ಐಡಿಯಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ಎಕ್ಸಿಕ್ಯೂಷನ್ ಪರವಾಗಿಲ್ಲ ಅಂತ ಅನಿಸ್ತು. ಬಟ್ ಸಿನಿಮಾ ಕನ್ಸಿಸ್ಟೆಂಟ್ಲಿ ನಮ್ಮ ಗಮನವನ್ನ ಹೇಳ್ಕೊಂಡು ಕೂರ್ಲಿಲ್ಲ. ಒಂದು ಇಂಟ್ರೆಸ್ಟಿಂಗ್ ಸೀನು, ಅದರ ನೆಕ್ಸ್ಟ್ ಅನ್ನೆಸರಿ ಎಲಿಮೆಂಟು, ಹೀಗೆ ಆನ್ ಅಂಡ್ ಆಫ್ ಆಗ್ತಾನೆ ಇತ್ತು. ಸೊ ಎಮೋಷನಲ್ ಕನೆಕ್ಟ್ ಕೂಡ ಕೊನೆಯವರೆಗೂ ಗಟ್ಟಿಯಾಗಿ ಉಳಿಲಿಲ್ಲ. ಒಂದು ಪಾಯಿಂಟ್ ಆದ್ಮೇಲೆ ಸಿನಿಮಾ ಒಂದೇ ಸಮಯದಲ್ಲಿ ತುಂಬಾ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡುತ್ತೆ. ಸಿನಿಮಾ ಪಾಲಿಟಿಕ್ಸ್, ಸಕ್ಸಸ್, ಅದೃಷ್ಟ, ನೆಪೋಟಿಸಮ್, ಸ್ಟ್ರಗಲ್ಲು, ಈಗೋ, ಗೆಳೆತನ, ಆಂಬಿಷನು, ಹೀಗೆ ಎಲ್ಲ ಟಾಪಿಕ್ಸ್ನ ಟಚ್ ಮಾಡುತ್ತೆ. ಬಟ್ ನನಗಂತೂ ಯಾವುದು ಅಷ್ಟಾಗಿ ಲ್ಯಾಂಡ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಅನಿಸ್ತು. ಯಾಕಂದ್ರೆ ಇವೆಲ್ಲವೂ ಫಿಲ್ಲರ್ ತರ ಅನಿಸ್ತಾ ಇತ್ತು. ಖಡಕ್ ಆಗಿ ಹೇಳೋದಾದ್ರೆ ಮಾಲಿವುಡ್ ಟೈಮ್ಸ್ ಒಂದು ಒನ್ ಟೈಮ್ ವಾಚ್. ನಸ್ಲನ್ ಪರ್ಫಾರ್ಮೆನ್ಸ್ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್. ಸಿನಿಮಾ ಇಂಡಸ್ಟ್ರಿನ ಗ್ರೇಟ್ ಅಂತ ಪೋರ್ಟ್ರೈ ಮಾಡಿದೆ, ಅದರ ಇನ್ನೊಂದು ಮುಖ ತೋರ್ಸೋದಕ್ಕೆ ಟ್ರೈ ಮಾಡಿದೆ. ಡೀಸೆಂಟ್ ಫಸ್ಟ್ ಹಾಫ್, ಆವರೇಜ್ ಸೆಕೆಂಡ್ ಹಾಫ್, ರನ್ ಟೈಮ್ ಕೂಡ 15 ನಿಮಿಷ ಕಮ್ಮಿ ಆಗ್ಬೋದಿತ್ತು ಅಂತ ಅನಿಸ್ತು. ಇದಾಗಿತ್ತು ಮಾಲಿವುಡ್ ಟೈಮ್ಸ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.